ಸರಿ ನಿಮ್ಮ ಮಾತು. ಪ್ರಶ್ನೆಯೋ ಸಂದಿಗ್ಧತೆ ಉಂಟಾದರೆ ಯಾರಿಗೆ? ಸಾಮಾನ್ಯ ಮನುಷ್ಯರಿಗೆ ಮಾತ್ರ. ನಾನು ಅದೇ ಉಚ್ಚ ಸ್ಥಾನವಾಗಿದ್ದರೆ ಅವರು ಯಾವ ತಾನೇ ಪ್ರಶ್ನಿಸ್ತಾರೆ? ಹಾಗಾದ್ರೆ ಇಲ್ಲಿಯ ದಂಡಾಧಿಕಾರಿಯಾಗಿ ನನ್ನ ಬದುಕಿನಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಎನ್ನುವಂತ ಆಸೆ ನನಗೆ. ಬದುಕಿನಲ್ಲ, ಬದುಕಿನುದ್ದಕ್ಕೂ ಒಳ್ಳೆ ಕಾರ್ಯ ಮಾಡಬೇಕು. ಬದುಕಿನುದ್ದಕ್ಕೂ ಒಳ್ಳೆ ಕಾರ್ಯ ಅಂದ್ರೆ ದೇಶ ಸೇವೆಯನ್ನು ಮಾಡುವುದೇ ಬದುಕಿನ ಕಾರ್ಯ. ಆದರೆ ನನ್ನ ಕಾರಣದಿಂದ ಒಂದು ಜೀವದ ಉದ್ಧಾರ ಆಗಬೇಕು ಅಂತ ತೀರ್ಮಾನ. ಒಳ್ಳೆ ಉದ್ದೇಶ ಅದು ಹೆಣ್ಣು ಜೀವದ ಉದ್ಧಾರವೇ ಆಗಬೇಕು ಅಂತ ತೀರ್ಮಾನ. ಇನ್ನೂ ಒಳ್ಳೆ ಉದ್ದೇಶ. ಅದು ನೀನೇ ಅಂತ ಭಾವಿಸಿದ್ದೆ. ನಿನ್ನ ಒಳಗಿರುವಂತಹ ಕೀಳರಿಮೆಯನ್ನು ಬಿಟ್ಟು ನನ್ನ ಬಾಳ ಸಂಗಾತಿಯಾಗಿ ಬರುವುದಕ್ಕೆ ಒಪ್ಪು ಮಾದರಿ. ಕಾರ್ತಿಕೇಯ, ನನ್ನ ಅಂತರಂಗದಲ್ಲಿ ಬಹುಕಾಲದಿಂದ ಬಗೆಯಾಗುತ್ತಿರುವಂತಹ ಆಸೆ ಇದೊಂದು. ಏನು? ನಾನೊಬ್ಬಳು ಒಳ್ಳೆ ಗೃಹಿಣಿಯಾಗಿ ಬದುಕಬೇಕು, ಈ ವೃತ್ತಿಯಿಂದ ಮಕ್ಕಳಾಗಬೇಕು ಎಂಬುದಾಗಿ ಅಮ್ಮನಲ್ಲಿ ಅವರು ಇದೇ ಮಾತನಾಡಿದವರಾದ. ಆದರೆ ನಿನ್ನನ್ನು ಯಾರು ಗ್ರಹಿಸ್ತಾರೆ ಎಂಬಂತ ಪ್ರಶ್ನೆ ಅವಳ ಮನಸ್ಸಿನ ಆಳಗೆ ಬರೀ ಸಹಜ ತಾನೆ. ಅಲ್ಲಿಗೆ ನನ್ನ ಆಸೆಯು ಕಬರಿ ಹೋಗಿತ್ತು. ಇಲ್ಲ, ಈಗ ಹಾಗಲ್ಲ. ಮತ್ತೆ ಜಿಗಿದು ಬರಡಾಗಿದ್ದ ಮನಸ್ಸಿಗೆ ನಿಮ್ಮ ಮಾತು ಧೈರ್ಯ ಧಾರೆಯಾಗಿತ್ತು ಅಥವಾ ನೀರೇ ಆಗ್ತಾ ಇತ್ತು. ಹಾಗಾಗಿ ನನ್ನ ಮನೋಮಂದಿರದಲ್ಲಿ ಈಗ ಆಸೆಗಳು ಮತ್ತೆ ಚಿಗುರೊಡುತ್ತೇವೆ, ಕನಸುಗಳ ಗೋಪುರ ನಿರ್ಮಾಣವಾಗುತ್ತದೆ. ಹಾಗೆಯೇ ನನ್ನ ಮನೋಮಂದಿರದ ದೇವರಾಗಿ ಬರುವುದಕ್ಕೆ ತಾವು ಸಿದ್ಧರಾಗಿದ್ದೇನೆ ಅಂತಾದರೆ ನನ್ನ ಭಾಗ್ಯ ಎಂಬುದಾಗಿ ತಿಳಿದುಕೊಂಡು ನಾನು ಒಪ್ಪುತ್ತೇನಂತೆ. ಮಾಧವಿ, ಕೇವಲ ಕಾರ್ತಿಕನ ಬಾಯಿ ಮಾತಿನ ಭರವಸೆ ಅಂತ ತಿಳ್ಕೊಳ್ಬೇಡ. ಅನೇಕ ಗಣ್ಯರ ಸಮ್ಮುಖದಲ್ಲಿ ದೊರೆಗಳು ನನ್ನ ಸ್ಥಾನಮಾನವನ್ನು ಗಮನಿಸಿ ನನ್ನನ್ನು ಸನ್ಮಾನಿಸುವುದರ ಜೊತೆಗೆ ನನ್ನ ಕೊರಳಿಗೆ ತೊಡಿಸಿದಂತಹ ರತ್ನಹಾರ. ನೀನು ಇನ್ನು ಮುಂದೆ ನನ್ನ ಧರ್ಮ ಪತ್ನಿ. ಆದ್ರೆ ಏನು ಮಾಡೋಣ ಹೇಳಿ, ಈ ಶುಭಾವಸರದಲ್ಲಿ ಮದುವೆ ಆಗಲಿಕ್ಕೆ ಮಾತ್ರ ಸ್ವಲ್ಪ ತೊಡಗಿದೆ. ತೊಡಕು ಅಂತ ಹೇಳಿದ್ರೆ ದೊರೆಗಳು ಯುಗಂಧರರು ಚಕ್ರವರ್ತಿಗಳು. ಹೌದು, ಅವಸರದಲ್ಲಿ ನನ್ನನ್ನು ಬರ ಹೇಳಿದ್ದಾರೆ. ಒಬ್ಬ ಸೈನಿಕನಿಗೆ ಕರೆ ಕೊಡ್ತಾರೆ ಯಾವಾಗ? ದೇಶದಲ್ಲೊಂದು ಯುದ್ಧ ಸಂಘಟಿತವಾದಾಗ. ಅಂತಹ ಪರಿಸ್ಥಿತಿ ಬಂತು ಅಂತಾದ್ರೆ ಎಂತಹ ವಿಷಮ ಸ್ಥಿತಿಯಲ್ಲೇ ಸೈನಿಕರಿದ್ದರೂ ಕೂಡ ಅದೆಲ್ಲವನ್ನು ಬಿಟ್ಟು ದೇಶದ ಸೇವೆಗಾಗಿ ಹೋಗುವುದು ಅನಿವಾರ್ಯ. ನಾನಿಂದು ಹೋಗುತ್ತಾ ಇದ್ದೇನೆ. ಬರುವಲ್ಲಿವರೆಗೆ ನನ್ನ ನೆನಪಿಗಾಗಿ ಈ ರಕ್ತಹಾರ ಸಾವಿರಾರು ನಕ್ಷತ್ರಗಳು ಸಾಕ್ಷಿ ಅಂತ ತಿಳ್ಕೊ. ಸರಿ, ಮತ್ತೇನೆ? ನಾನೇ ಬೇರೆ, ನನ್ನ ವೈಖರಿಯೇ ಬೇರೆ. ಹೇಳಿ ಕಳಿಸಿದ್ದೇನೆ. ನಾವೀಗ ಕೇಂದ್ರಕ್ಕೆ ಕೈ ಹಾಕಿದ್ದೇವೆ. ಯಾಕೆಂದ್ರೆ ಕೆಳಗೆ ಅಂತ ಕೆಲಸ ನಡೆಯುವುದಿಲ್ಲ ಅಂತ ಗೊತ್ತಾಗಿದೆ. ಅದಕ್ಕಾಗಿ ರತ್ನಮಾಲಿಗೆ ಹೇಳಿ ಕಳಿಸಿದ್ದೇನೆ. ನೋಡುವ ಬರ್ಬೋದು. ಒಳ್ಳೆದಾಗಿ
ಬದುಕೆಂದು ಚೆನ್ನ ಪ್ರೇಮ ಹೊಂದಿಯೋದರೆ ಬದುಕೆಲ್ಲ ಚೆನ್ನ. ವಿಶೇಷವಾಗಿರುವಂತಹ ನರ್ತನವಾಗಬೇಕು ಎನ್ನುವುದು ನನ್ನ ಆಜ್ಞೆ. ಎಲ್ಲರೂ ನಿರೀಕ್ಷೆ ಇರುವುದೇನು, ನೀನು ಬರ್ತೀಯ ಕುಣಿಯುವುದಕ್ಕೆ ಆರಂಭಿಸ್ತೀಯ ಎನ್ನುವುದಾಗಿ. ಆದರೆ ನೀನು ಬರಲೇ ಇಲ್ಲ. ಬಂದದ್ದು ಮಿಂಚು ಅಲ್ಲ, ಮಳೆ ಬಂತಲ್ಲ. ಮಾತಾಡ್ತಿ ನನಗೆ ಅರ್ಥ ಆಗಲಿಲ್ಲ ಪ್ರಭು ನಿಮ್ಮ ಮಾತು. ನಾವು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ, ಮಳೆ ಬಂತು. ಮಳೆ ಬಂತು. ಕಾರ್ಯಕ್ರಮ ನಡೆಯುವುದು ಒಳಗಡೆ ಕಾರ್ಯಕ್ರಮದ ವಿಚಾರ ಬಂದ ಮಳೆಯೇ ಜನ ಬಂದೇ ಬರ್ತಾರೆ. ನಾನು ಹೇಳಿದ್ದು ಹೊರಗಡೆ ಮಳೆ ಸುದ್ದಿ ಅಲ್ಲ. ಅದು ಎಲ್ಲರೂ ಎಷ್ಟು ಹೊತ್ತಿಗೂ ಹೇಗೆ ಬಿಡಬಹುದು. ಮಳೆ ಯಾವ ಮಳೆ? ಯಾವ ಮಳೆ? ಗಾನದ ಸುರಿ ಮಳೆ ಜೊತೆಯಲ್ಲಿ ಅಯ್ಯಪ್ಪ, ನಾಟ್ಯದ ರಸಧಾರೆ. ಎಂತ ನರ್ತನ, ಯಾರು ಮೆಚ್ಚಲೇಬೇಕು. ಸಂತೋಷ ಆಯಿತು ಸತ್ಯ. ಸರಿ, ಅವಳು ನಿನ್ನ ಮಗಳಂತೆ. ಮಾಧವಿ. ಹೌದು, ನನ್ನ ಮಗಳೇ. ಯಾಕೆ ನಗು? ಬಹಳ ಸಮಾಧಾನ ಆಯ್ತು. ಸಮಾಧಾನ ಆದಾಗ ಈ ಬಗೆಯಲ್ಲಿ ನಗುವುದಾ? ಸಂತೋಷ ಸಮಾಧಾನ ಆದಾಗ ನಮ್ದು ನಾವೇ ಬೇರೆ, ನಮ್ಮ ವೈಖರಿಯೇ ಬೇರೆ. ಅಂದ್ರೆ ಸಂತೋಷವಾಯಿತು. ಯಾಕೆ? ನಿನ್ನ ಮಗಳೇ ಆಗಲಿಲ್ಲ ಅವಳು, ಅದು ಸಂತೋಷ ಆಗುತ್ತೆ ನನಗೆ. ಯಾರ್ಯಾರು ಆಗಿದ್ರೆ ತಲೆ ಬಿಸಿ ಆಗ್ತಿತ್ತು ನೋಡು. ಯಾರು ತಲೆ ಬಿಸಿಲ್ಲ, ತಂಪಾಗಿದೆ. ಯಾಕೆ? ಅವಳು ನಿನ್ನ ಮಗಳಲ್ಲ, ಅದಕ್ಕಾಗಿ ಸಂತೋಷ ಆಯಿತು. ರತ್ನಮಾಲ, ಅವಳನ್ನು ನೋಡಿರುವಂತಹ ನಾನು ಮೆಚ್ಚಿದ್ದೇನೆ. ನನ್ನ ವೈಖರಿ ಗೊತ್ತುಂಟ, ಹಸಿ ಗೋಡೆಗೆ ಹರಳು ಹೊಡೆದ ಹೌದು, ಜೀವನದಲ್ಲಿ ಹಾಗೆಯೇ ನಡೆಯುತ್ತೆ. ಪಕ್ಕದಲ್ಲಿ ಆ ರೀತಿಯಾಗಿ ಮಾತನಾಡುವವನ್ನ. ನಿನ್ನ ಮಗಳು ನನಗೆ ಬೇಕು, ಅವಳನ್ನ ಪ್ರೇಮದಿಂದ ನಾನು ನನ್ನವಳನ್ನಾಗಿಸಿಕೊಳ್ತೇನೆ. ಎಲ್ಲಿ ನಿನ್ನ ಅಭಿಪ್ರಾಯ? ನನ್ನವಳನ್ನ ಮದುವೆ ಆಗ್ತೀರಾ? Be
ಸಾಧ್ಯ ಇಲ್ಲ ಅಲ್ಲವೇ? ಎನ್ನುವುದಕ್ಕೆ ಇವತ್ತು ಮಹಾರಾಜ ಮಾಡಿದಂತ ಮಾತೆ ಸಾಕ್ಷಿಯಾಗಿದೆ. ಹ್ಮ್ ನನ್ನ ಮಗಳನ್ನ ದೇವದಾಸಿಯ ಮಗಳನ್ನ ದೊರೆಗಳು ಎಂದು ಮದುವೆ ಆಗ್ತಾರೆ. ಹ್ಮ್ ಅದಕ್ಕೆ ಕಾರಣ ಅವಳ ನರ್ತನ, ಅವಳ ರೂಪ ಸೌಂದರ್ಯ, ಅವಳ ಚಟುವಟಿಕೆ. ಹೌದು, ಹ್ಮ್ ಆದರೆ ಈಗಾಗಲೇ ನಾನು ನನ್ನ ಅಳಿಯನಿಗೆ ತಮ್ಮನಿಗೆ ಮಾತನ್ನ ಕೊಟ್ಟಿದ್ದನಲ್ಲ, ನನ್ನ ಮಗಳನ್ನ ನಿನಗೆ ಕೊಡ್ತೇನೆ ಎಂದು. ಅವನಿಗೆ ಕೊಟ್ಟರೆ ಏನು ಪ್ರಯೋಜನ? ಅವಳ ಜೀವನ ಎನ್ನುವುದು ನನ್ನ ಜೀವನದ ಹಾಗೆಯೇ ಆಗ್ತದೆ ಹೊರತು ಪ್ರತ್ಯೇಕವಾದ ಒಂದು ಜೀವನವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಮಹಾರಾಜರ ಹೆಂಡತಿಯಾಗಿ ಮನೆಯಿಂದ ನನ್ನ ಮಗಳು ಸೇರಿದಳು ಅಂತಾದರೆ ಮಹಾರಾಣಿಯ ತಾಯಿಯಾದಂತ ನಾನು ಈ ಅರಮನೆಯಿಂದ ಸೇರಬಹುದು, ಇಲ್ಲಿಯ ಸುಖ ಸಂತೋಷವನ್ನು ಅನುಭವಿಸಬಹುದು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ನನಗೆ? ಸರಿ, ಮಹಾರಾಜರಿಗೆ ಕೊಟ್ಟು ಮದುವೆ ಮಾಡಿಸುವುದು.
ದೇಶಕ್ಕಾಗಿ ಸೇವೆ ಮಾಡುವಂತಹ ಉದ್ದೇಶ ಉಸಿರಿನಲ್ಲಿ ತುಂಬಿಕೊಂಡಿದೆ ಸರ್. ಹಾಗಂತ ನನಗೊಂದು ಬದುಕು ಎಂಬುದು ಬೇಡವೇ? ನಿಜ. ಗೃಹಸ್ಥನಾಗೋಣ ಅಂತ ಎಣಿಸಿದೆ. ಒಬ್ಬ ಸೇನಾ ನಾಯಕನನ್ನ ಯಾವ ಕಾಲದಲ್ಲಿ ಯುದ್ಧ ನಿರ್ಣಯ ಆಗುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬದುಕು ಅಶಾಶ್ವತವಾದದ್ದೇ, ಶಾಶ್ವತವಾದದ್ದೇ ಕ್ಷತ್ರಿಯತ್ವವೆಂದು ಸ್ವೀಕರಿಸಿದ ಮಾರಾತ್ಮ ಭವನಕ್ಕೆ ಹೊರಡುವ ಆ ವೀರ ಯೋಧನನ್ನು ಒಬ್ಬ ಮದುವೆಯಾಗಲಿಕ್ಕೆ ಬಯಸ್ತಾಳೆ ಅಂತಂದ್ರೆ ಹೌದು. ಮಾತ್ರ ಅಲ್ಲ, ನಾನು ಕೂಡ ಈ ತೀರ್ಮಾನಕ್ಕೆ ಬಂದಿದ್ದೇನೆ. ಯಾಕೆ ಗೊತ್ತೇ? ದೇಶಕ್ಕಾಗಿ ನನಗೆ ಸಾವು ಬಂತು. ಆ ಸಾವು ಸಾರ್ಥಕವಾದ ಸಾವು ಅಂತ ಭಾವಿಸ್ತೇನೆ. ನನಗೆ ಖಂಡಿತ ಅನಿಸುವುದಿಲ್ಲ. ಆದರೆ ನಾನು ಸತ್ತ ನಂತರದಲ್ಲಿ ನನ್ನ ಹೆಸರನ್ನು ಹೇಳಲಿಕ್ಕಾದ್ರೂ ಒಬ್ಬ ಬೇಕಬೇಡವೇ? ಅದು ನನ್ನ ಮಗನೇ ಆಗಿದ್ದು ಸಂತೋಷ ತಾನೆ. ನಿಜನೇ. ಆಗಬೇಕು ಅಂತ ನಾನೊಂದು ಮದುವೆ ಆಗಬೇಕಲ್ಲ. ಖಂಡಿತ. ಮಾಧವಿ ಎಂಬ ಹೆಣ್ಣು ದೇವದಾಸಿಯ ಮಗಳು. ಅವಳನ್ನು ಮದುವೆ ಆಗಲಿಕ್ಕೆ ಇಷ್ಟಪಟ್ಟಿದ್ದೇನೆ. ನಾವು ದಯವಿಟ್ಟು ಮದುವೆ ಮಾಡಿಸಿಕೊಟ್ರೆ ಅವಳು ನಿನ್ನನ್ನು ಒಪ್ಪಿದಾಳ? ನೀನು ಸೇನಾ ನಾಯಕ ಅಂತ ಅರ್ಥ ಉಂಟಲ್ಲ ಅವಳಿಗೆ. ಭವಿಷ್ಯದ ಬಗ್ಗೆ ಚಿಂತೆ ಇದೆ ತಾನೆ. ಅವಳು ದೇವದಾಸಿಯ ಮಗಳು ಅಂತ ನನಗೆ ಗೊತ್ತಿದ್ದೇ ಇಷ್ಟಪಟ್ಟಿದ್ದೆ. ಹೌದು, ಹಾಗೆ ನನ್ನ ಮೇಲೆ ವಿಶ್ವಾಸ ಇಲ್ಲವೇ? ಎಲ್ಲಿ ಹೋಗ್ಬೇಕು ಅಲ್ಲಿಗೆ. ಯಾವ ವೃತ್ತದಲ್ಲಿ ಯಾವ ಹಾವು, ಯಾವ ಗಿಡದಲ್ಲಿ ಯಾವ ಹೂವು. ನಾನು ಬಿಟ್ಟಲ್ಲ ಮೋಸ ಆಗ್ತದೆ ಅಂತ ನಾನು ಕನಸಿನಲ್ಲಿ ಹೇಳ್ತಿದ್ದೀನಿ. ಹೌದಪ್ಪ, ನನ್ನ ಹೆಂಡತಿ ಇನ್ನೊಬ್ಬರಿಗೆ ಜವಾಬ್ದಾರಿ ಇದ್ದಾಳಲ್ಲ. ಎಲ್ಲಿ ಬಿಟ್ಟು ತಿಳಿಸಿದೆ? ಹೆಂಡತಿ ಅಲ್ಲ, ಹೆಂಡತಿ ಆಗಿರುವವಳು. ಅದೇ ಹೇಳು. ನನ್ನ ಹತ್ರ ಏನೋ ಮೋಸ ಮಾಡಿದ ನನಗೆ ನೋಡುವ. ನಿಮ್ಮ ಭಾವ ಸಂಗಾತಿಯಾದವಳು ಈ ಲೋಕದಲ್ಲಿ ದೇಹ ಒಂದಾದರೆ ಸಾಲದು, ಮನಸ್ಸು ಒಂದಾಗಬೇಕು. ಮನಸ್ಸು ಮೊದಲೇ ಒಂದಾಗಿತ್ತು. ಹೀಗಾಗಿ ದೇಹ ಒಂದಾಗುವಂತ ಅವಸರವಿದೆ. ನಾವೆಲ್ಲರಂತದ್ದು ನಾನೇ ಹೇಳುವುದು. ಸಾವಿರ ಕಾಲ ಕೀರ್ತಿಯುತರಾಗಿ ಬದುಕಬೇಕು ಎಂಬುದು ಆಶೀರ್ವಾದ. ಮಕ್ಕಳೇ, ಬದುಕಿನುದ್ದಕ್ಕೂ ದೇವರು, ಧರ್ಮ, ಹಿರಿಯರು ಎಂಬಂತಹ ಗೌರವ, ಭಕ್ತಿ, ವಿಶ್ವಾಸವನ್ನು ಮರೆಯದೆ ನಿಮ್ಮ ಜೀವನವನ್ನು ಸಾಗಿಸಿ ಆದರ್ಶ ದಂಪತಿಗಳಾಗಿ ಮಾಡಿ. ನೀನು ಇಷ್ಟು ಮೋಸ ಮಾಡ್ತೀಯ ಅಂತ ನನಗೆ ಕೊಂಚವಾಗ್ಲೂ ಎಣಿಸ್ಕೊಂಡಿರ್ಲಿಲ್ಲ. ಬರೀ ನಮ್ಮ ಮುಂದುವರೆ. ಯಾರು ನೀವು? ಏನು? ಹೇಳಿಸುವುದು? ನಿನಗೆ ಹೇಳಿಸುವುದಾ? ಏನಾಗಿದೆ ಅಂತ? ನೀನು ಹೇಳಿ ಮಾತೇನು? ಮಾಡ್ಕೊಳ್ಳಿ ನನಗೆ ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೇನೆ ಅಂತ. ಹೌದು.
ಏನಾದ್ರೂ ಹೇಳಿ ಸುಮ್ಮನಿರು ಸ್ವಲ್ಪ. ಮಹಾರಾಜನಿಗೆ ನಾನು ಕೊಟ್ಟ ಮಾತು ಎದೆಯಾರು ಆಡಿದಂತ ಮಾತಿನಂತೆ ನಡೆಯಲಿಲ್ಲ ಅಂತಾದ್ರೆ ನನ್ನ ತಲೆ ತೆಗೆದವನು. ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಹಾಳಾಗಿ ಹೋದವಲ್ಲ. ಅಮ್ಮ ಮಹಾರಾಜರು ಶೀಘ್ರ ಬರ್ಲಿಕ್ಕೆ ಇದು ಆ ದಿವಸ ಮಾಡಿದ ಮಾತಲ್ಲ ಉಂಟಲ್ಲ ನಿಮಗೆ. ನಾಳೆ ಪ್ರಶಸ್ತವಾದಂತಹ ದಿನ ವಿಜೃಂಭಣೆಯಿಂದ. ಯಾವುದು ಅದೇ ಯಾವುದು ಅಂತ ಕೇಳ ಅದೇ ನಿನ್ನ ಮಗಳ ವ್ಯವಸ್ಥೆ ನಿನ್ನ ಆ ಹೆದರುವಿಕೆಯನ್ನು ನೋಡಿದಾಗಲೇ ಸೂಕ್ಷ್ಮವಾಗಿ ಗ್ರಹಿಸಿದ್ದೇನೆ ನಾನು. ನಾವು ಒಂದು ಸಾರಿ ಮುಖ ನೋಡಿದ್ರೆ ಸಾಕಪ್ಪ ಎಲ್ಲ ಅರ್ಥ ಆಗ್ತದೆ. ಯಾಕೆಂದ್ರೆ ಈ ಪಶುಪತಿಯ ವಿಚಾರ ನಿನಗೆ ಗೊತ್ತಿಲ್ಲ ರತ್ನವಾದ. ನಾನು ಬೇರೆ ನನ್ನ ವೈಖರಿ ಏಕೆ ಅದು ಹೊಡೆದಲೇ ಬೇರೆ. ನೀನು ಹೆದರುವ ರೀತಿಯನ್ನು ನೋಡಿದಾಗ ಅರ್ಥವಾಯಿತು. ಬಹುಶಃ ಆ ನಿನ್ನ ಮಗಳವಳು ಮದುವೆ ವಿಚಾರದಲ್ಲಿ ಯಾವುದೋ ಕಸಿವಿಸಿಯಲ್ಲಿರಬೇಕು. ಯೋಚನೆ ಮಾಡಬೇಡ, ಅವಳು ನನ್ನಲ್ಲಿ ಕಳಿಸು. ಅವಳು ಒಪ್ಪುವ ನಾನು ವ್ಯವಸ್ಥೆ ಮಾಡ್ತೇನೆ. ಯಾರನ್ನ ಕಳಿಸೋದು? ನೀನು
ನನಗೇನು ಆ ಮನೆಯ ವಸ್ತ್ರವನ್ನು ಮತ್ತುಳಿಯುವುದಕ್ಕೆ ಮನಸ್ಸೇ ಇಲ್ಲ. ಹೆಜ್ಜೆ ಮನಸ್ಸೇ ಮುರಿದು ಹೋಗಿದೆ. ಹೆತ್ತವರಿಗೆ ಮನಸ್ಸಾರೆ ಈಗಲೇ ನಮಸ್ಕಾರ ಮಾಡ್ತೇನೆ. ಮತ್ತೆ ತಾಯಿ ಮನೆ ಹೋಗಬೇಡ. ಹಾಗೇನೆ ಮಾತಾಡೋದು. ಏನಾದರೂ ನನಗೆ ಜನ್ಮ ಪಟ್ಟ ತಾಯಿ ಎನ್ನುವುದನ್ನು ಮರಿಬಾರದು. ನಿಮ್ಮಂತೂ ರಾಮನೇ ಬಿಟ್ಟು ದುಡಿಯಬಾರದು ಸ್ವಾಮಿ. ನಿನಗೆ ಜನ್ಮ ಕೊಟ್ಟದ್ರಿಂದ ನನಗೆ ಅತ್ತೆ ಅವರು ತಾಯಿಯ ಸ್ಥಾನದಲ್ಲಿದ್ದವರು. ಅವಳ ಆಶೀರ್ವಾದ ಬೇಕೇ. ಮದುವೆ ಮಂಗಲ ಕಾರ್ಯ ನೀವೆಲ್ಲ ಇದ್ದೇ ಆಗಬೇಕಿತ್ತು. ಯಾವುದೋ ಒಂದು ಅವಸರದಲ್ಲಿ ಮದುವೆ ಆಗಿದ್ದೇವೆ. ಆದರೂ ನಮ್ಮ ಭವಿಷ್ಯಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಓಡೋಡಿ ಬಂದಿದ್ದೇವೆ. ನನ್ನ ತುಂಬಿ ಹರಿಸಬೇಕು. ನನ್ನ ಆಶೀರ್ವಾದ ಯಾವತ್ತೂ ಇದ್ದೇ ಇದೆ. ಆದ್ರೆ ನಿಮ್ಮ ಅವಸರ ಸ್ವಲ್ಪ ಹೆಚ್ಚಿಗೆ ಆಗಿತ್ತು. ಪರಿಸ್ಥಿತಿ ಹಾಗಿತ್ತು. ಒಂದು ವಿಚಾರವನ್ನ ನನ್ನಲ್ಲಿ ತಿಳಿಸಿದ್ದಿದ್ರೆ ಸಂತೋಷದಿಂದ ನಾನೇ ನಿಂತು ಅಲ್ಲ, ನನಗೆ ಗೊತ್ತಿತ್ತು, ಅದು ಹೇಳಿಕ್ಕೆ ಆಗಲಿಲ್ಲ. ಆಗಲಿ ಮಗು. ನಿನ್ನ ವಿಚಾರ ಅಂದ್ರೆ ಹೆಸರನ್ನು ಕೇಳಿದ್ದೇನೆ, ಇರುವಂತ ಮುಖ್ಯ ಏನೆನ್ನುವುದನ್ನು ತಿಳಿದುಕೊಂಡಿದ್ದೇನೆ. ಆದರೆ ನಿನ್ನ ತಂದೆ ಯಾರು, ತಾಯಿ ಯಾರು ಗೊತ್ತಾ? ತಂದೆ ತಾಯಿಯ ಯಾರು ನನಗೆ ಗೊತ್ತಿಲ್ಲ. ಹಾಗಂತ ಪಶುಪತಿಯ ತೀರ್ಥರೂಪರು ನನ್ನನ್ನು ಸಾಕಿಸಲಿಕ್ಕೆ ಮಗನಂತೆ ಸಾಕಿಸಲಿಕ್ಕೆ ಈಗಲೂ ಇವರನ್ನು ಕಡೆಗಣಿಸ್ತಾ ಇಲ್ಲ. ಸೇನೆಯ ಅಧಿಪತಿತ್ವವನ್ನು ನನಗೆ ಒಪ್ಪಿಸಿದ್ದಾರೆ. ಹೆಸರು ಕಾರ್ತಿಕೇಯ. ನಿಮಗೆ ಹೇಳದೆ ನಿಮ್ಮ ಮಗಳನ್ನು ಮದುವೆ ಆದ ಕಾರಣಕ್ಕಾಗಿ ಕ್ಷಮೆ ಕೇಳಿ. ಕ್ಷಮಿಸುವಂತ ಮಾತೇನು ಇಲ್ಲ ಕಂದ. ನಿನ್ನ ದೊಡ್ಡ ಗುಣವನ್ನು ಮೆಚ್ಚಬೇಕು. ಯಾಕೆಂದ್ರೆ ಈ ಲೋಕದಲ್ಲಿ ಮನುಷ್ಯತ್ವ ಎನ್ನುವುದು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಹೊಂದುತ್ತದೆ. ಯಾಕೆಂದ್ರೆ ದೇವದಾಸಿಯ ಮಗಳನ್ನ ಮದುವೆಯಾಗುವಲ್ಲಿ ಈ ಹೊತ್ತು ನೀನು ಮುಂದಾಗಿಯಲ್ಲ. ಹೌದು, ಇದು ನಿನ್ನ ದೊಡ್ಡ ಗುಣ ಅಂತ ಭಾವಿಸ್ತೀನಿ. ಆಯ್ತು ಆಯ್ತು, ಆ ಕಡೆಯಿಂದ ವ್ಯವಸ್ಥೆ ಇದೆ, ವಿಶ್ರಾಂತಿ ಪಡೆಯುವ. ಏನು ಹಾಗೆ ಸಂತೋಷ ಪಡೆ ಸ್ವಲ್ಪ ಮದುವೆಯಾಗಿ ಹೊಟ್ಟೆ ಉರಿತ ಉಂಟು ಎಂದು ಸಂತೋಷ. ನೀ ತುಂಬಿರಕ್ಕ ನೀನು ಸ್ವಲ್ಪ ಆ ಕಡೆ ಹೋಗು. ನಿಮ್ಮಿಬ್ಬರ ಜೋಡಿಯನ್ನ ಕಂಡು ಕಣ್ಣು ತುಂಬಿ ಬಂತು, ಹೃದಯ ತುಂಬಿ ಬಂತು. ಮಕ್ಕಳು ಒಂದು ಮಾತು ಹೇಳಮ್ಮ, ಒಂದೇ ನೋಡಿ ಮಾತಾಡ. ನೋಡು, ಮೊದಲಿನಿಂದಲೂ ಒಬ್ಬರ ನಂತರ ಮತ್ತೊಬ್ಬರ ಕೈಗೆ ಬಂದಿರುವಂತಹ ಕಾರ್ಯಕ್ರಮ ಕನ್ನಡ. ಇದು ನನ್ನ ಉದ್ಯೋಗವನ್ನು ಮುಂದುವರಿಸುವಂತ ಹೊತ್ತಿನಲ್ಲಿ ನಿನ್ನ ಕಾಲನ್ನ ಸೇರಬೇಕಿತ್ತು. ಆದರೆ ನೀನು ಸದ್ಗ್ರಹಿಣಿಯಾದೆ, ಆದ್ದರಿಂದ ನೀನು ತೊಡುವಂತ ಅಗತ್ಯ ಏನಿಲ್ಲ. ಹಾಗಾದ್ರೆ ಈ ನಿನ್ನ ಬದುಕನ್ನ ಪರಿವರ್ತನೆಗೊಳಿಸಿದ್ಯಾರು? ನಿನ್ನ ಗಂಡನಾದಂತ ಕಾರ್ತಿಕೇಯ. ಅವನ ಕಾಲಿಗೆ ಇದನ್ನು ತೊಡಿಸು. ಈ ದಿನವೇ ಶುಭ ಮುಹೂರ್ತವಿದೆ, ತೊಡಿಸಬೇಕು. ಮತ್ತೊಂದು ನೋಡು, ಇವತ್ತು ನೀನು ನಿನ್ನ ಗಂಡನ ಜೊತೆಯಲ್ಲಿ ಮಲಗಬಾರದು. ಮದುವೆಯಾಗಿ ಬಂದಂತ ಹೆಣ್ಣು ನೀನು ಹೀಗೇ ಬದುಕಬೇಕು, ಹೀಗೇ ಬಾಳಬೇಕು ಎನ್ನುವಂತಹ ನೀತಿ ಪಾಠವನ್ನು ನಿನಗೆ ಸಾಕಷ್ಟು ಹೇಳಿದೆ. ಆದ್ದರಿಂದ ನನ್ನ ಜೊತೆಯಲ್ಲಿ ಮಲಗು. ಆಯ್ತಮ್ಮ, ಅವರಿಬ್ಬರು ಒಟ್ಟಾಗಿ ಮಲಗಿದೆ. ಆಯ್ತಾ? ಸರಿ. ಇದನ್ನು ಕೈಯಲ್ಲಿ ಹಿಡಿಯೋದಕ್ಕೂ ಹೆಸರಿ ಆಗ್ತೇನೆ. ನಮ್ಮಮ್ಮ ಕೊಟ್ಟಿದ್ದು ಸಂಪಾದನೆ ಹೇಗಾಗಿದೆ? ದೇಹವನ್ನ ಮಾರಿ ಸಂಪಾದನೆ ಮಾಡಿದ್ದಾರೆ. ಇದನ್ನ ನನ್ನವರ ಕಾಲಿಗೆ ಹಾಕಬೇಕು. ಛೇ, ಸ್ಪರ್ಶಕ್ಕೂ ಯೋಗ್ಯ ಅಲ್ಲ ಇದು. ಹಾಗಾಗಿ ಏನು, ಹಾ, ನನ್ನವನಿಗೂ ಬೇಡ, ನನಗೂ ಬೇಡ. ಇನ್ನೊಬ್ಬ ಇದ್ದಾನೆ ಬಾವ. ಈಗಾದ್ರೂ ಮಗು ಪುಣ್ಯಾತ್ಮ, ಅದು ನಗು ಅಂತ ಹೇಳಿ ನಗಾಡೋದು ಅಥವಾ ನನಗೆ ವಾವೆಯಲ್ಲಿ ಏನಾದ್ರು ಕೊಟ್ಟಿದ್ದೀನಿ.
ಮಾವಾಗ್ಬೇಕು ನೀನು. ಹೌದೇ ಹಾ. ಆದ್ರೆ ಏನ್ ಮಾಡೋದು ಹೇಳು, ಏನು ನನ್ನ ಜೊತೆಗೆ ಹುಟ್ಟಿ ಬೆಳೆದಂತ ಹುಡುಗರು ಮಕ್ಕಳಿಗೆಲ್ಲ ಮದುವೆ ಆಯ್ತು. ನಂಗೆ ಯಾವ ವರ್ಷ ಮದುವೆ ಆಗ್ತದೆ ಹುಡುಗರು ಸಾಲ ಬೆಂದ ಮನೆಗೆ ಬರ್ತದೆ. ಆದ್ರೆ ಒಂದು ನಾನು ತಿಳ್ಕೊಂಡೆ, ಏನು? ನೀನು ಮದುವೆ ಆಗಿದ್ರಲ್ಲಿ ಸಂತೋಷವೇ ವಿನಃ ಅದರಲ್ಲಿ ದುಃಖ ವ್ಯಕ್ತಪಡಿಸಲಿಕ್ಕೆ ಏನೂ ಇಲ್ಲ. ಧರ್ಮದ ಮಗು ಇಲ್ಲ. ಆದ್ರೆ ಈಗ ನಾನು ಅರ್ಥ ಮಾಡ್ಕೊಂಡೆ, ಏನು? ಯಾವ ಕಾರ್ಯ ಮಾಡಬೇಕಿದ್ರು ಒಂದು ಋಣ ಎನ್ನುವುದು ಬೇಕು ಅಂತ. ಹಾ. ಅದಕ್ಕೆ ಅಲ್ವಾ ಹೇಳುವುದು, ಋಣನ ಒಂದು ರೂಪೇಣ ಪಶುಪತಿ ಸುತಾಲಯ ಎನ್ನುವುದಾಗಿ ಅಲ್ವಾ? ಹಾ. ಅದರೇ ಹಾ. ನನಗೆ ಹಾ. ಈ ಮನೆ ಬಿಟ್ಟು ಹೋಗುವ ಕಾಲಕ್ಕೆ ಹಾ. ನೀನೊಂದು ಉಡುಗೊರೆ ಕೊಡಬೇಕು ಅಂತ ಉಂಟು. ನನಗ ಹೌದು. ಈಗ ಏನು ಈಗಾದ್ರೂ ಅರೆ ಈಗ ಮದುವೆ ಆದ್ಮೇಲೆ ಆದ್ರೂ ನೆನಪಾಯ್ತಾ ನನಗೆ? ಮನೆ ಬಿಟ್ಟು ಹೋಗೋದು ಹೀಗೆ ಅಲ್ವಾ? ಹೌದು ಈಗ ಹಾ. ಎಂತ ಗೊತ್ತಾ? ಹಾಗಾಗಿ ಹಾ. ನಿನ್ನ ಕಾಲಿಗೆ ಒಂದು ಕಡಗ ಕೊಡ್ತೇನೆ. ಈ ಕಡಗವನ್ನ ಕಾಲಿಗೆ ಹಾಕೊಳ್ತೀಯ? ಈ ಕಡೆದ ನನಗೆ ಕೊಡ್ತೀಯಾ? ಹೌದು. ಕಾಲಿಗೆ ಹಾಕೊಂಡ್ರೆ ಎಂತ ಆಗ್ತದೆ? ಕೈಲ ಬಂದು ಸಿಗ್ತದೆ. ಹೌದಾ? ಹೌದು. ಹಾ ಹಾ ಆಯ್ತಾ? ಹೇಳಿ ನಾನು ಇಷ್ಟೇ ಬಯಸ್ತೇನೆ, ಏನು? ಮನದ ಮಾತುಗಳೇ ಹಾಗೂ ಬಲವು ಹೊರಗೆ ಬಿಗಿದ ಕುರಿಗಳಿಂದ ಆಚೆ ತಡೆ ಹಿಡಿದ ಮೌನ ಧ್ವನಿಯಲ್ಲಿ ಬೇವಿನ ಮಾತಿಗೆ ದಬ್ಬೆರುವ ಮೂರು ನಗೆಯ ಬೆಸುಗೆ ಕೊಲಿದ ಬಾಯಿಂದ ತುಂಬುದಕ್ಕೂ ಹೊರಗೆ ಮುಸುಕೆಳೆದು ಮಲಗಿದೆ ಬಿಮ್ಮನೆ ಬೆಚ್ಚಿಗೆ ನಾಚಿಗೆ ಮೌನ ಧ್ವನಿಯಲ್ಲಿ ಬೇವಿಯ ಈ ಮನಕ್ಕೆ ಮುರುಜೀವ ಕೊಡುವ ಒಪ್ಪಿಗೆ ನೀ ಕೊಟ್ಟಾಗಲ್ಲವೇ ನನ್ನ ಮನಕ್ಕೆ ಈಗ ಪೂರ್ಣ ವಿರಾಮದ ಚಿಹ್ನೆ. ಉಳಿದೆಲ್ಲವೂ ನೀ ಕೇಳುವುದೇ ನಾ ಹೇಳುವುದೇ. ಪ್ರಶ್ನಾರ್ಥಕ ಆಚರಣೆಗಳ ಆದೇಶ, ಉದಾಹರಣ ಆಹರಣ ಆವರಣದ ಆದೇಶ, ಮಾತುಗಳಿಗೆ ಬಂತೆಂದರೆ ಜೀವ ಮರೆಯುವುದೇ ಬರಲು. ನಿನ್ನ ವಾಗ್ದೆ ಯಾರ ಹೋಲಿಕೆ ಹೇಳು, ಮಾತೇ ಮುತ್ತು ಮಾತೇ ಮೃತ್ಯು. ನನ್ನ ನಿನ್ನ ಜೀವನದಲ್ಲಿ ಕಷ್ಟವೆಲ್ಲ ಮಾಯವಾಗಿ ಹೋಗಲಿ, ಸುಖ ಶಾಂತಿ ಲಭಿಸಲಿ ಅಂತ ಆ ಸುಬ್ರಹ್ಮಣ್ಯನ ಬೇಕು. ಅನಾಹುತವಾಯಿತು. ಏನ್ ಮಾಡ್ಲಿ? ನಾನು ಏನ್ ಮಾಡ್ಲಿ? ಮಹಾರಾಜರಿಗೆ ಹೋಗ್ತೇನೆ. ಅನಾಹುತವಾಯಿತು. ಏನಾಯ್ತು? ಮಾಡಬಾರದಂತ ಕಾರ್ಯವನ್ನು ಮಾಡಿಬಿಟ್ಟೆ ಪ್ರಭು. ಏನು ನಿನ್ನ ಮಗಳ ಸತ್ಯ ಹೋದ? ಇಲ್ಲ ಪ್ರಭು, ಅಜ್ಞಾಪನೆ ಮಾಡಿದ್ರು. ನೀವು ಕೊಟ್ಟಂತ ಕಡಗ ಅದು ಮಾಧವಿಯ ಕೈಯಲ್ಲಿ ಕೊಟ್ಟು ನಿನ್ನ ಗಂಡನಿಗೆ ಕಾಲಿಗೆ ತೊಡಿಸುವಂತೆ ಹೇಳಿದೆ. ಆದರೆ ರಾತ್ರಿ ನಾನು ಓದುತ್ತಾ ಹೊತ್ತಿನಲ್ಲಿ ಕಾರ್ತಿಕೇಯನ ಕಾಲಿನಲ್ಲಿ ಇರಬೇಕಾದಂತ ಆ ಕಡಗ ನನ್ನ ತಮ್ಮ ಅಂತ ವಿಶ್ವರೂಪನ ಕಾಲಲ್ಲಿತ್ತು. ಹಾಗೆ ಮುಸುಕನ್ನು ಸಹಿಸದಿರುವಂತ ನಾನು ಆ ಕಾಲಿನ ಕಡಗವನ್ನ ಕಂಡು ಅದು ಕಾರ್ತಿಕೇಯನೇ ಅಂತ ಭಾವಿಸಿ ಎಳೆದು ಬಂದ್ಬಿಟ್ಟೆ ಪ್ರಭು, ಎಳೆದು ಬಂದೆ. ಆಮೇಲೆ ಮುಸುಕಳೆದು ನೋಡುವಾಗ ಸತ್ತಿದ್ದು ಕಾರ್ತಿಕೇಯನ್ನು ನನ್ನ ತಮ್ಮನನ್ನೇ ನಾನು ಕೊಂದು ಬಿಟ್ಟೆ ಪ್ರಭು. ತಮ್ಮನ ಕೊಂದ್ಯ ನನ್ನ ಕೈಯಾರೆ ಕೊಂದೆ. ನಾನೇ ಬೇರೆ, ನನ್ನ ವೈಖರಿಯೇ ಬೇರೆ. ಸತ್ನ ಆಗ ಒಂದು ಕೊಲೆಯನ್ನು ಮಾಡಿರುವಂತ ನಿನ್ನನ್ನು ಹಾಗೆ ಬಿಡ್ಲಿಕ್ಕಾಗ್ತದ? ಕೊಂದವರಿಗೆ ಕೊಲೆ ತಪ್ಪದು. ಉದ್ದೇಶಪಟ್ಟು ಕೊಂದಿದ್ದಲ್ಲ, ಆದರೂ ಮಾತಾಡಬೇಕು. ಆದರೂ ನಿನಗೇನು ಮಾಡುವುದಿಲ್ಲ. ಯಾಕೆ? ನಾನೇ ಬೇರೆ, ನನ್ನ ವೈಖರಿಯೇ ಬೇರೆ. ಹೌದೇನೆ? ಯಾವುದೊಬ್ಬಳು ಅಕ್ಕ ಒಂದು ತಮ್ಮನನ್ನು ಕೊಡುವುದಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಮತ್ತೆ ಯಾರಿದ್ದಾರೆ? ಮತ್ತೆ ಯಾರು ಇಲ್ಲ. ಯಾರು ಇಲ್ಲ.
ಕೊಲೆ ಮಾಡುವಂಥವ್ರು ಮತ್ತೆ ಯಾರಿಲ್ಲ. ಅಲ್ಲಿ ಇರಬಹುದಾದವರು ಯಾರು? ಕಾರ್ತಿಕೇಯನನ್ನ ಬಂಧಿಸಿ ಸರಬರಾಜು. ನನ್ನ ತಮ್ಮ ನನ್ನ ತಮ್ಮನನ್ನ ಆರೋಗ್ಯಕ್ಕೆ ಕೊಡಬೇಡ, ಆರೋಗ್ಯಕ್ಕೆ ಕೊಡಬೇಡ. ನನ್ನ ಮಾವನ್ನ ಕೊಲ್ಲುವಂತ ಶೀಲತೆಗೆ ನನ್ನ ವಲ್ಲಭ ಎಲ್ಲಾದ ಮನವಾಡುವುದಕ್ಕೆ ಸಾಧ್ಯ ಉಂಟು ಹೇಳು? ಇಲ್ಲ, ಪ್ರಾಮಾಣಿಕರು ಅವರು ಕೊಲೆದಂತ ತಾಯಿ ನನ್ನವರು ಕೊಲೆಗಳನ್ನಲ್ಲ. ಮಾಧವಿ, ನಿನ್ನವರ ಕುರಿತಾಗಿ ನನ್ನನ್ನು ಎದಿಷ್ಟೇ ಹೇಳಿಕೊಂಡ್ರು ಪ್ರಯೋಜನ ಏನೂ ಇಲ್ಲ, ಅದನ್ನ ಚೆನ್ನಾಗಿ ತಿಳಿದು. ಆದರೆ ಅವರೊಬ್ಬ ಅಪರಾಧಿಯನ್ನು ಹಾಡಿ ಈಗಾಗಲೇ ಮಹಾರಾಜರು ಸೆರೆಮನೆಯ ವಾಸವನ್ನ ಅನುಭವಿಸುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ನೀನು ನನ್ನಲ್ಲಿ ಕಣ್ಣೀರನ್ನು ಸರಿಸುವುದಲ್ಲ, ಮಹಾರಾಜರಿಗೆ
ಕಾಯ್ತಾರೆ ಸ್ವೀಕರಿಸು.